ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂದರೆ, ಶತ್ರುವನ್ನು ನಾಶ ಮಾಡುವಂತಹ ಪ್ರಯೋಗ, ಶತ್ರುವನ್ನು ಸ್ತಂಭನ ಮಾಡುವಂತಹ ಪ್ರಯೋಗ, ಹಾಗೂ ಯಾರಾದರೂ ನಿಮಗೆ ವಾಮಾಚಾರ ಪ್ರಯೋಗವನ್ನು ಮಾಡಿದರೆ ಇಂಥವರು ಮಾಡಿದ್ದಾರೆ ಅಂತ ನಿಮಗೆ ಏನಾದರೂ ಅನುಮಾನ ಇದ್ದರೆ ಅಂಥವರಿಗೆ ರಿವರ್ಸನ್ನು ಮಾಡುವಂತಹ ಒಂದು ವನಮೂಲಿಕ ತಾಂತ್ರಿಕ ಪ್ರಯೋಗವನ್ನು ಸಂಪೂರ್ಣವಾಗಿ ತಿಳಿಸ್ತೇನೆ. ಇಲ್ಲಿ ತೋರಿಸ್ತಿರುವಂತಹ ವನಸ್ಪತಿಯು ಇದು ಬ್ರಹ್ಮದಂಡಿ ಗಿಡ ಅಂತ ನಾವು ಕರಿತೀವಿ. ಇದರ ಹೂವು ಈ ಥರ ಇರುತ್ತೆ. ಇದು ಸಂಪೂರ್ಣವಾಗಿ ಮುಳ್ಳುಗಳಿಂದ ಕೂಡಿರುತ್ತೆ. ಈ ಒಂದು ವನಸ್ಪತಿ ಇದು ಗುಡ್ಡಗಾಡುಗಳಲ್ಲಿ, ರೋಡ್ ಬದಿಗಳಲ್ಲಿ, ಬಯಲು ಸೀಮೆಯಲ್ಲಿ ತುಂಬಾ ಬೆಳೆಯುವಂತಹ ಒಂದು ಗಿಡ ಇದಾಗಿರುತ್ತೆ. ಈ ಒಂದು ಗಿಡದಲ್ಲಿ ಅದ್ಭುತವಾದಂತಹ ಶಕ್ತಿ ಅನ್ನೋದು ಇದೆ. ಯಾಕೆಂದರೆ ಇದು ಬ್ರಹ್ಮನ ಸ್ವರೂಪ ಹಾಗೂ ಬ್ರಹ್ಮಾಸ್ತ್ರದಂತೆ ಕೆಲಸವನ್ನು ಮಾಡುವಂತಹ ಒಂದು ವನಮೂಲಿಕೆ ಇದಾಗಿರುತ್ತೆ. ಈ ಒಂದು ಗಿಡದಿಂದ ಶತ್ರುಗಳನ್ನು ನಾಶ ಮಾಡ್ಬೋದು, ಶತ್ರುಗಳನ್ನು ಸ್ತಂಭನ ಮಾಡ್ಬೋದು, ಶತ್ರುವಿನ ಬಾಯ್ಕಟ್ಟು ಮಾಡ್ಬೋದು. ಆಮೇಲೆ ವಾಮಾಚಾರ ಪ್ರಯೋಗವನ್ನು ರಿವರ್ಸ್ ಸಹ ನಾವು ಮಾಡ್ಬೋದು. ತುಂಬಾ ಅದ್ಭುತವಾಗಿರುವಂತಹ ಒಂದು ವನಸ್ಪತಿ ಇದಾಗಿರುತ್ತೆ. ಶತ್ರುವನ್ನು ನಾವು ನಾಶ, ಸ್ತಂಭನ ಹಾಗೂ ವಾಮಾಚಾರ ಪ್ರಯೋಗ ರಿವರ್ಸ್ ಮಾಡಬೇಕು. ಈ ಒಂದು ತಾಂತ್ರಿಕ ಪ್ರಯೋಗವನ್ನು ಮಾಡಬೇಕು ಅಂದಾಗ ಏನು ಮಾಡಬೇಕು, ಯಾವ ವಾರ ಮಾಡಬೇಕು, ಯಾವ ಥರ ಮಾಡಬೇಕು ಅಂದರೆ, ಭಾನುವಾರ ಅಮಾವಾಸ್ಯೆ ಆಗಲಿ ಅಥವಾ ಗುರುವಾರ ಅಮಾವಾಸ್ಯೆ ಇರಬೇಕು. ಇದ್ದಾಗ ಏನು ಮಾಡಬೇಕು, ನೀವು ಶನಿವಾರ ದಿನ ಅಂದರೆ ನಾಳೆ ಭಾನುವಾರ ಅಮಾವಾಸ್ಯೆ ಇದೆ ಅಂದರೆ ಶನಿವಾರ ದಿನ ಸಾಯಂಕಾಲ ಹೋಗಿ ನೀವು ಕಪ್ಪು ದಾರವನ್ನು ಸುತ್ತಬೇಕು. ಅದಕ್ಕೆ ಆ ಒಂದು ಗಿಡಕ್ಕೆ ನಿಮ್ಮ ಸಂಕಲ್ಪವನ್ನು ಹೇಳಬೇಕು. ಮೊದಲು ನಾನು ಶತ್ರು ನಾಶಕ್ಕೆ ಈ ಒಂದು ತಾಂತ್ರಿಕ ಪ್ರಯೋಗವನ್ನು ಮಾಡ್ತಿದ್ದೇನೆ, ಅಥವಾ ಶತ್ರು ಸ್ತಂಭನ ಆಗಲಿ ಅಂತ ಪ್ರಯೋಗವನ್ನು ಮಾಡ್ತೇನೆ, ಅಥವಾ ನನಗೆ ವಾಮಾಚಾರ ಪ್ರಯೋಗ ಆಗಿದೆ ಅದು ರಿವರ್ಸ್ ಆಗಲಿ ಅಂತ ಈ ಒಂದು ಪ್ರಯೋಗವನ್ನು ಮಾಡುತ್ತೇನೆ ಅಂತ ನೀವು ಮೊದಲೇ ಅದಕ್ಕೆ ಸಂಕಲ್ಪವನ್ನು ಹೇಳಿ ಕಪ್ಪು ದಾರವನ್ನು ನೀವು ಸುತ್ತಬೇಕು ಆ ಒಂದು ಗಿಡಕ್ಕೆ. ಸುತ್ತಿದ ಮೇಲೆ ಭಾನುವಾರ ಅಮಾವಾಸ್ಯೆ ದಿನ ನೀವು ಬೆಳಗ್ಗೆ ಹೋಗಿ ಆ ಒಂದು ವನಸ್ಪತಿಗೆ ಏನು ಮಾಡಬೇಕು, ನೀವು ನೀರನ್ನು ಹಾಕಿ ಬೇರು ಸಹಿತ ಕಿತ್ತಬೇಕು. ಬೇರು ಸಹಿತ ನೀವು ಆ ಒಂದು ಗಿಡವನ್ನು ಕಿತ್ತಬೇಕು. ಶನಿವಾರ ದಿನ ನೀವು ಏನು ಮಾಡಿರಬೇಕು ಅಂದರೆ, ನಿಮ್ಮ ಶತ್ರುವಿನ ಹೆಸರುಗಳನ್ನು ಭುಜಪತ್ರೆ ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ. ಆ ಭುಜಪತ್ರೆಯ ಮೇಲೆ ಕೋಳಿಯ ರಕ್ತದಿಂದ ಏನು ಮಾಡಬೇಕು, ಹೆಸರುಗಳನ್ನು ಬರೆದಿರಬೇಕು. ನಿಮ್ಮ ಶತ್ರು ಯಾರಿದ್ದಾರೆ, ನಿಮಗೆ ಹಿಂಸೆಯನ್ನು ಯಾರು ಕೊಡ್ತಿದ್ದಾರೆ, ತೊಂದರೆಗಳನ್ನು ಯಾರು ಕೊಡ್ತಿದ್ದಾರೆ, ನೀವು ಯಾರ ಕುರಿತು ಈ ಒಂದು ತಾಂತ್ರಿಕ ಕ್ರಿಯೆಯನ್ನು ಮಾಡ್ತಿದ್ದೀರಾ ಅವರ ಹೆಸರು ಹಾಗೂ ಅವರ ತಾಯಿಯ ಹೆಸರು ಸಹಿತ ನೀವು ಬರಿಬೇಕು ಆ ಭುಜಪತ್ರೆಯ ಮೇಲೆ. ಅವರು ಎಷ್ಟು ಜನ ಆದರೂ ಇರಲಿ, ಕೋಳಿಯ ರಕ್ತದಿಂದ ಬರೆದು ಭಾನುವಾರ ದಿನ ಅದನ್ನು ತೆಗೆದುಕೊಂಡು ಹೋಗಿ ಈ ಒಂದು ಗಿಡವನ್ನು ಬೇರು ಸಹಿತ ಏನು ಕಿತ್ತಿರ್ತೀರಲ್ಲ ಆ ಒಂದು ಬೇರಿಗೆ ಏನು ಮಾಡಬೇಕು, ಭುಜಪತ್ರೆಯನ್ನು ಸುತ್ತಿ ಮೇಲೆ ಕಪ್ಪು ದಾರವನ್ನು ಸುತ್ತಬೇಕು. ಸುತ್ತಿದ ಮೇಲೆ ಅದನ್ನು ಮತ್ತೆ ಯಾವ ಥರ ಇತ್ತು ಗಿಡ ಅದು ಅದೇ ಥರನಾಗಿ ನೀವು ಮತ್ತೆ ಊತಾಕಬೇಕು. ಬೇರು ಸಹಿತ ಊತಾಕಿ ಮೇಲೆ ಏನು ಮಾಡಬೇಕು, ನೀವು ಕೋಳಿಯ ರಕ್ತವನ್ನು ಚೆಲ್ಲಬೇಕು. ಅಂದ್ರೇನು, ಕೋಳಿಯನ್ನು ಇಲ್ಲಿ ನೀವು ಬಲಿಯನ್ನು ಕೊಡಬಾರ್ದು. ಚಿಕನ್ ಮಟನ್ ಶಾಪ್ಗಳಲ್ಲಿ ಹೋದರೆ ಕೋಳಿಯ ರಕ್ತ ಅನ್ನೋದು ಸಿಗುತ್ತೆ, ಅಲ್ಲಿ ನೀವು ತೆಗೆದುಕೊಂಡು ಬಂದಿರಬೇಕು. ತೆಗೆದುಕೊಂಡು ಬಂದಿದ್ದನ್ನು ಆ ಬ್ಲಡ್ಡನ್ನು ನೀವು ಏನು ಮಾಡಬೇಕು, ಆ ಒಂದು ಗಿಡಕ್ಕೆ ಹಾಕಬೇಕು. ಹಾಕಿ ಅದಕ್ಕೆ ಪೂಜೆ ಪುನಸ್ಕಾರವನ್ನು ನೀವು ಮಾಡಿ ಅದಕ್ಕೆ ಸಂಕಲ್ಪವನ್ನು ಹೇಳ್ಬೇಕು. ನೀವು ಯಾವ ಸಮಸ್ಯೆಯಿಂದ ನರಳುತ್ತಿದ್ದೀರಾ ಆ ಒಂದು ಸಮಸ್ಯೆಯ ಸಂಕಲ್ಪವನ್ನು ಆ ಗಿಡಕ್ಕೆ ನೀವು ಹೇಳಿ ಹಿಂದಕ್ಕೆ ತಿರುಗಿ ನೋಡದಂತೆ ನೀವು ಮನೆಗೆ ಬರಬೇಕು. ಆ ಥರ ಬಂದಿದ್ದೇ ಆದರೆ ನಿಮ್ಮ ಸಂಕಲ್ಪ ಏನಿರುತ್ತೆ, ಶತ್ರು ನಾಶ, ಶತ್ರು ಸ್ತಂಭನ ಅಥವಾ ಶತ್ರುವಿನ ಬಾಯ್ಕಟ್ಟು ಅಥವಾ ವಾಮಾಚಾರ ರಿವರ್ಸ್, ಯಾವ ಸಂಕಲ್ಪವನ್ನು ಹೇಳಿರ್ತೀರ ನೀವು ಆ ಸಂಕಲ್ಪದ ಆಧಾರದ ಮೇಲೆ ಈ ಒಂದು ಗಿಡವು ತಾಂತ್ರಿಕ ಪ್ರಯೋಗವು ಕೆಲಸವನ್ನು ಮಾಡುತ್ತೆ. ಈ ಒಂದು ಪ್ರಯೋಗ ನಿಮಗೆ ನೀವೇ ಮಾಡುವಂತಹ ಒಂದು ತಾಂತ್ರಿಕ ಪ್ರಯೋಗ ಇದಾಗಿರುತ್ತೆ. ನಿಮಗೆ ನೀವೇ ಮಾಡಬೇಕು. ಇದನ್ನು ನಾವು ಮಾಡಿದರೆ ಕೆಲಸ ಅನ್ನೋದು ಆಗಲ್ಲ. ಯಾಕಂದರೆ ನಿಮ್ಮ ಸಮಸ್ಯೆ ಇದ್ದಾಗ
ಈ ಒಂದು ತಾಂತ್ರಿಕ ಪ್ರಯೋಗ ನೀವೇ ಮಾಡಿದರೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಾವು ಮಾಡುವಂತಹ ತಾಂತ್ರಿಕ ಪ್ರಯೋಗ ಅದು ಬೇರೆ ಥರನಾಗಿ ಬರುವಂತಹ ಪ್ರಯೋಗಗಳು ಇರುತ್ತೆ. ಇಲ್ಲಿ ನಿಮ್ಮ ಸಮಸ್ಯೆ ಇದ್ದಾಗ ನೀವೇ ಮಾಡಿ, ಇದರಿಂದ ಏನಾಗುತ್ತೆ, ನಿಮ್ಮ ಸಮಸ್ಯೆ ಅನ್ನೋದು ಪರಿಹಾರ ಅನ್ನೋದು ಆಗುತ್ತೆ. ಯಾಕಂದರೆ ಈ ಒಂದು ವನಸ್ಪತಿಯಲ್ಲಿ ಬ್ರಹ್ಮನ ಶಕ್ತಿ, ಬ್ರಹ್ಮಾಸ್ತ್ರದ ಶಕ್ತಿ ಅನ್ನೋದು ಅಡಗಿದೆ. ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ವನಸ್ಪತಿ. ಯಾರಿಗೆ ಸಮಸ್ಯೆ ಇದೆ ಅಂಥವರು ತಪ್ಪದೇ ಈ ಒಂದು ಪ್ರಯೋಗವನ್ನು ಮಾಡಿ, ಇದರಿಂದ ನೀವು ಸಕ್ಸಸ್ ಅನ್ನೋದು ಕಾಣ್ತೀರಾ, ನಿಮ್ಮ ಕಷ್ಟ ಅನ್ನೋದು ಪರಿಹಾರ ಆಗುತ್ತೆ. ಇಂತಹ ರಹಸ್ಯ ವಿದ್ಯೆಗಳನ್ನು, ತಾಂತ್ರಿಕ ಮಾಂತ್ರಿಕ ಪ್ರಯೋಗಗಳನ್ನು, ದೇವತಾ ಸಾಧನೆಗಳನ್ನು ತಿಳಿದುಕೊಳ್ಬೇಕಂದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.